ಉದ್ದೇಶ ಏನಂದರೆ, ಮುಂದಿನ ಸ್ಥಳೀಯ ಚುನಾವಣೆಗಳಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದಿಂದ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಆ ಒಂದು ಉದ್ದೇಶದಿಂದ ಪಕ್ಷದ ಸಂಘಟನೆ ಮಾಡಲು, ಪಕ್ಷದ ಮುಂದಿನ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಒಂದು ಉದ್ದೇಶ ಇಟ್ಕೊಂಡು ಪಕ್ಷದ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಂಘಟನೆ ಮುಂದುವರಿಸ್ಕೊಂಡು ಹೋಗೋಕ್ಕೆ ಸೇರ್ಪಡೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ನಮ್ಮ ರಾಜ್ಯದ ನಾಯಕರುಗಳು ನಮ್ಮ ಜಿಲ್ಲೆಗೆ ಇವತ್ತಿನ ದಿವಸ ಬಂದವ್ರೆ. ಸೊ ಅದನ್ನು ಇವತ್ತಿನ ದಿವಸ ಒಂದು ಕಳಪೆ ವ್ಯವಸ್ಥೆ ವಿರುದ್ಧ ನಾವು ಹೋರಾಡಿಕೊಂಡು ಆಡಳಿತದಲ್ಲಿ ಸ್ವಚ್ಛ ಗುಣಮಟ್ಟದ ಆಡಳಿತ ನಾವು ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ದೀವಿ. ಈಗ ನೋಡಿದ್ರೆ ಯಾವ ರಾಜಕಾರಣಿ ನೋಡಿದ್ರು ನಿಮಗೆ ಒಂದು ಸಣ್ಣ ಕಾರ್ಪೊರೇಟರ್ ಪುಡಾರಿನಾದರೂ ಆಗಲಿ 100-200 ಕೋಟಿ ಬಾಳ್ತಾ ಇದ್ದಾರೆ. MLA MP ಕಾರ್ಪೊರೇಟರ್ ಬಿಟ್ಬಿಡಿ, ಅವರೆಲ್ಲ 1000 ಕೋಟಿ 1000 ಎಕರೆ ಜಮೀನುಗಳೆಲ್ಲ ಇಟ್ಕೊಂಡಿದ್ದಾರೆ. ಸೊ ಈಗ ಯಾರು ಅಪ್ಪರ್ ಮಿಡಿಲ್ ಕ್ಲಾಸ್ ಅಂತ ಅಂದ್ಕೊಂಡ್ರೆ ಬೆಂಗಳೂರಲ್ಲಿ ಅವರು ಈ ಚುನಾವಣೆ ಪ್ರಕ್ರಿಯೆಯಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಈಗ ಒಬ್ಬ ಮಿಡಿಲ್ ಕ್ಲಾಸ್ ಆಗಲಿ ಅಪ್ಪರ್ ಮಿಡಿಲ್ ಕ್ಲಾಸ್ ಆಗಲಿ ಒಂದು ಏನಾದ್ರು ರಾಜಕೀಯಕ್ಕೆ ಬಂದು ಒಂದು ವ್ಯವಸ್ಥೆ ಬದಲಾಯಿಸಬೇಕು ಅಂತಂದರೆ ಚಾನ್ಸೇ ಇಲ್ಲ. 30-40 ಕೋಟಿ ಖರ್ಚು ಮಾಡಿದ್ರೆ ಮಾತ್ರ ನೀವು MLA ಸ್ಪರ್ಧೆ ಮಾಡೋಕ್ಕಾಗುತ್ತೆ. ಕಾರ್ಪೊರೇಟ್ರಿಗೂ ಅಷ್ಟೇ, ಟಿಕೆಟ್ ತೊಗೊಳಕ್ಕೂ ಸಹ 5 ಕೋಟಿ 10 ಕೋಟಿ ಕೇಳ್ತಾ ಇದ್ದಾರೆ ಅಂತ ವದಂತಿಗಳಿದೆ. ಸೊ ನಾವು ಆಮ್ ಆದ್ಮಿ ಪಕ್ಷ ಏಕೈಕ ಪಕ್ಷ, ಒಂದು ನಯಾ ಪೈಸ ತಗೊಳ್ಳದೆ ಟಿಕೆಟ್ ಕೊಡ್ತೀವಿ ಪ್ರಾಮಾಣಿಕರಿಗೆ. ಪ್ರಾಮಾಣಿಕತೆಯನ್ನು ನಾವು ರಾಜಕೀಯದಲ್ಲಿ ತರಬೇಕು ಅಂತ ನಾವು ಹೊರಟಿದ್ದೀವಿ. ಒಂದು ಕಾಸು ಕೊಡಲ್ಲ, ಆದರೆ ಪ್ರಾಮಾಣಿಕರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಯಾರು ಬೇರೆ ಮಟ್ಟದಲ್ಲಿ ಸಂಘಟನೆ ಕಟ್ಟಿ ಪ್ರಚಾರ ಮಾಡಿ ಹೋರಾಟಗಳನ್ನು ಮಾಡಿ ಜನಸಂಪರ್ಕ ಮನೆ ಮನೆಗೆ ಹೋಗಿ ಬೀದಿಗೆ ಹೋಗಿ ನಮ್ಮ ತತ್ವ ನೀತಿ ಸಿದ್ಧಾಂತಗಳನ್ನು ತಲುಪಿಸ್ತಾರೋ ಅವ್ರಿಗೆ ನಾವು ಟಿಕೆಟ್ ಆಯ್ಕೆ ಮಾಡಿ ಟಿಕೆಟ್ ಕೊಡೋ ನಾವು ಒಂದು ಪ್ರಯಾಸ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದಾರೆ. ನಾನು ಏನಕ್ಕೋಸ್ಕರ ಈ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡೆಲ್ಲಿ ಮತ್ತು ಪಂಜಾಬಲ್ಲಿ ತುಂಬ ಬಡ ಕುಟುಂಬಗಳಿಗೆ ಮತ್ತು ವಿದ್ಯಾಭ್ಯಾಸ ಮತ್ತು ಸ್ಮಾಲ್ ಕ್ಲಿನಿಕ್ಕು ಎಲ್ಲ ಓಪನ್ ಮಾಡಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ತೆರೀಬೇಕು ಮತ್ತು ಅದೇ ರೀತಿ ಡೆವಲಪ್ ಆಗಬೇಕು ಅಂದ್ಬಿಟ್ಟು ನಾನು ಆಮ್ ಆದ್ಮಿ ಪಾರ್ಟಿ ಪ್ರಣಾಳಿಕೆ ನೋಡಿ ನಾನು ಆಮ್ ಆದ್ಮಿ ಪಾರ್ಟಿಗೆ ಸೇರ್ತಾ ಇದ್ದೀನಿ. ಈ 2 ಮಾತುಗಳು ಮಾತಾಡೋಕ್ಕೆ ಮಾಡಿಕೊಂಡೆ ಎಲ್ಲ ಗಣ್ಯರಿಗೂ ನಿಮ್ದು ಯಾವ ಊರು? ಸೊ ನಮ್ಮ ಸ್ವಂತ ಊರು ದೇವನಹಳ್ಳಿ ಸಿಂಗ್ರಳ್ಳಿ ಅಂದ್ಬಿಟ್ಟು.